ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ವರ್ಣ ಯೂಟ್ಯೂಬ್ ಚಾನಲ್. ನಾನಿವತ್ತಿದ್ದೀನಿ ಧನು ಆಯಿಲ್ ಮಿಲ್ಲು ಅಂದರೆ ಕುಂದಾಪುರಕ್ಕೆ ಹೋಗೋ ರೋಡಲ್ಲಿ ಒಂದು ನಗರದಿಂದ 4-5 ಕಿಲೋಮೀಟರ್ ಒಳಗಡೆ ಬಂದ ತಕ್ಷಣ ಮುಂಡಳ್ಳಿ ಅಂತ ಸಿಗತ್ತೆ. ಆ ಮುಂಡಳ್ಳಿಯಿಂದ ಒಳಗೆ ಬಂದರೆ ಇದು ಧನು ಆಯಿಲ್ ಮಿಲ್ ಸಿಗತ್ತೆ. ಈ ಕಡೆ ಲೆಫ್ಟ್ ಸೈಡು ಈ ಸೀದಾ ಹೋದರೆ ಚಕ್ರ ಡ್ಯಾಮ್ ಹೋಗುತ್ತೆ. ಆಮೇಲೆ ಮತ್ತೂರು ದೇವಸ್ಥಾನ, ಚಕ್ರ ಡ್ಯಾಮ್ಗೆಲ್ಲ ಹೋಗೋ ರೋಡ್ ಇದು. ಇಲ್ಲಿಂದ ಒಂದು 10 ಮಿನಿಟ್ಸ್ ಒಳಗಡೆ ಹೋದ್ರೆ ಅವ್ರ ಮನೆ ಕೂಡ ಸಿಗತ್ತೆ. ನೋಡೋಣ ಒಳಗಡೆ ಗಾಣದ ಎಣ್ಣೆಯನ್ನು ಯಾವ ತರ ರೆಡಿ ಮಾಡ್ತಾರೆ ಅಂತ ಒಳಗಡೆ ಹೋಗಿ ನೋಡಿ. ಇವ್ರ ಹೆಸರು ಬಂದ್ಬಿಟ್ಟು ಸುಹಾಸ್ ಅಂತ. ಧನು ಆಯಿಲ್ ಅಂತ. ಮನೆಯಲ್ಲೇ ನ್ಯಾಚುರಲ್ ಆಗಿ ಆಯಿಲ್ ಅನ್ನ ತಯಾರಿಸ್ತಾರೆ. ನಿಮ್ಗೆ ಒಳಗಡೆ ಹೋಗಿ ಅದ್ ಯಾವ ತರ ತಯಾರಿಸ್ತಾರೆ ಅಂತಾನು ಕೂಡ ತೋರಿಸ್ತೀನಿ. ಬನ್ನಿ ಅವ್ರು ಯಾವ ತರ ತಯಾರಿಸ್ತಾರೆ ಅಂತ ನೋಡೋಣ. ಇದು ಅವ್ರ ಮನೆದು ಎಂಟ್ರೆನ್ಸ್. ಮೇನ್ ರೋಡ್ ಇಂದ ಜಾಸ್ತಿ ಏನ್ ದೂರ ಇಲ್ಲ, ಒಂದ್ 5-10 ಮಿನಿಟ್ಸ್ ಒಳಗೆ ಒಳಗಡೆ ಬರ್ಬೋದು. ಬನ್ನಿ ಹೋಗ. ಯಾವ ತರ ಮಾಡ್ತಾರೆ, ಪ್ರೊಸೀಜರ್ ಹೆಂಗಿರತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಬೋರ್ಡ್ ಇದೆ. ಇಲ್ಲಿ ಧನು ಆಯಿಲ್ ಮಿಲ್ ಅಂತ. ನಮ್ಮಲ್ಲಿ ಎಲ್ಲಾ ರೀತಿಯ ಪರಿಶುದ್ಧವಾದ ಗಾಣದ ಎಣ್ಣೆಗಳು ದೊರೆಯುತ್ತದೆ. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ನನಗೆ ಒಳಗಡೆ ಎಣ್ಣೆ ಮಾಡೋದಿಲ್ಲ, ಆಯಿಲ್ ಮಾಡೋದು ಹೆಂಗಂತ ತೋರಿಸ್ತೀನಿ. ನಿಮ್ಗೆ ಏನಾದ್ರು ಬೇಕಾದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ರೆ ಅವ್ರು ನಿಮ್ ಕೊರಿಯರ್ ಮುಖಾಂತರ ಕೂಡ ಕಳಿಸ್ತಾರೆ. ಏನೇನಿದೆ ಅಂತ ನೋಡೋಣ. ಇಲ್ಲಿ ಆಲ್ರೆಡಿ ಎಣ್ಣೆಗಳನ್ನ ತಯಾರಿಸಿ ಇಟ್ಟಿದ್ದಾರೆ ಅವ್ರ ಗಾಣದಲ್ಲಿ. ಅವ್ರ ಹತ್ರ ಕೇಳೋಣ ಯಾವ್ಯಾವ ತರದ ಎಣ್ಣೆಗಳಿದೆ, ಯಾವ್ಯಾವ್ದನ್ನ ತಯಾರಿಸ್ತಾರೆ ಅಂತ ಕೇಳೋಣ. ಬನ್ನಿ, ನಿಮ್ ಹತ್ರ ಯಾವ್ಯಾವ್ದು ಆಯಿಲ್ ಗಳನ್ನ ಮಾಡಿಟ್ಟಿದ್ರಿ ಅದನ್ನ ತೋರಿಸ್ತೀರಾ? ಸೂರ್ಯಕಾಂತಿ ಎಣ್ಣೆ ಇದೆ. ಸನ್ಫ್ಲವರ್ ನೋಡಿ, ಸನ್ಫ್ಲವರ್ ಆಯಿಲ್. ಸೂರ್ಯಕಾಂತಿ ಎಣ್ಣೆ ಇದು ಸನ್ಫ್ಲವರ್. ಇದೆಲ್ಲ ಅವರೇ ನ್ಯಾಚುರಲ್ ಆಗಿ ಸೂರ್ಯಕಾಂತಿ ಬೀಜದಿಂದ ತಯಾರಿಸ್ತಾರೆ. ಅವರೇ ಮಾಡಿರೋದು ಇದೆಲ್ಲ. ಇದು ಹುಚ್ಚೆಳ್ಳು, ಗುರೆಳ್ಳು ಅಂತಲ್ಲ, ಹಾ, ಗುರೆಳ್ಳು ಹಚ್ತಾರೆ. ಮತ್ತೆ ಅಡಿಗೆಗೆ ಎಣ್ಗಾಯಿಗೆಲ್ಲ ಯೂಸ್ ಮಾಡ್ತಾರಲ್ವಾ, ಎಣ್ಗಾಯಿಗೆ ಯೂಸ್ ಮಾಡ್ತಾರೆ. ಆ ಎಳ್ಳಿದು ಗುರೆಳ್ಳು ಅಂತ ಹೇಳ್ತಾರೆ. ಬ್ಲಾಕ್ ಉದ್ದ ಇರತ್ತೆ, ಅದ್ರ ಆಯಿಲ್ ಇದು. ಶೇಂಗಾ ಎಣ್ಣೆ. ಇದ್ ನೋಡಿ, ಇದು ಶೇಂಗಾ ಎಣ್ಣೆ. ಅಡಿಗೆಗೆಲ್ಲ ಬೆಳೆಸ್ತೀವಲ್ಲ, ಶೇಂಗಾ ಎಣ್ಣೆ. ಇದು ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ಇದು ನೋಡಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ವೈಟ್ ಆಗಿದೆ. ಫುಲ್ ಇದು ಲಾಕ್ ಆಗಿದ್ಯಾ? ಓಪನ್ ಮಾಡಿ, ಪರವಾಗಿಲ್ಲ. ಕೊಬ್ಬರಿನ ಸೆಲೆಕ್ಟ್ ಮಾಡಿ ಅದರಲ್ಲಿ ಎಣ್ಣೆ ಮಾಡೋದು. ಫೋರ್ಸ್ಫುಲ್ ಆಗಿ ಡ್ರೈ ಮಾಡಲ್ಲ, ನ್ಯಾಚುರಲ್ ಡ್ರೈ ಆಗಿರೋ ಕೊಬ್ಬರಿಲಿ ಎಣ್ಣೆ ಮಾಡೋದು. ಎಷ್ಟ್ ಚೆನ್ನಾಗಿ ನೋಡಿ, ವೈಟ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ವೈಟ್ ಆಗಿ. ಇದು ಕಪ್ಪೆಳ್ಳು ಮತ್ತೆ ಬಿಳಿ ಎಳ್ಳು, ಎರಡು ಬೇರೆ ಬೇರೆ ಎಣ್ಣೆ. ಕಪ್ಪೆಳ್ಳು ದೀಪಕ್ಕೆ ತಗೊಂಡ್ ಹೋಗ್ತಾರೆ, ಮತ್ತೆ ಬಿಳಿ ಎಳ್ಳು ಅಡಿಗೆಗೆ ಉಪಯೋಗಿಸ್ತಾರೆ. ನೋಡಿ, ಎರಡು ಎಳ್ಳಿಂದು ಆಯಿಲ್ ಇದು. ಇದು ಬ್ಲಾಕ್ ಎಳ್ಳಿಂದು, ಇದು ಬಿಳಿ ಎಳ್ಳಿಂದು. ಎರಡು ಎಳ್ಳಿಂದು. ನಮ್ದು ಎಲ್ಲ ಟೆಸ್ಟ್ ಆಗಿದೆ, ಟೆಸ್ಟ್ ರಿಪೋರ್ಟ್ ಇದೆ. ಅದು ಮೆಡಿಕಲ್ ಟೆಸ್ಟ್ ಆಗಿ ಬಂದಿರೋದು. ಇಂಗ್ರೀಡಿಯೆಂಟ್ಸ್ ರಿಪೋರ್ಟ್ಸ್ ಎಲ್ಲ ಇದೆ. ನೋಡಿ, ಯಾವ್ದು ಡೌಟ್ ಬೇಡ. ಟೆಸ್ಟ್ ಆಗಿ ಸರ್ಟಿಫಿಕೇಟ್ ಕೊಟ್ಟ ನಂತರ ಅದನ್ನ ಅವರು ಮಾಡ್ತಿರೋದು. ಹಿಂಡಿ ಬಂದಿರತ್ತಲ್ಲ ಅದು. ನೋಡಿ, ಇದು ಎಳ್ಳಿಂದ. ಇದು ಇದು ನೋಡಿ, ಎಳ್ಳಿಂದು, ಕಪ್ಪು ಎಳ್ಳಿಂದು. ಹಾಗೆ ನೋಡಿ, ಈ ಕಡೆ ಬಂದ್ರೆ ಇಲ್ಲಿ ಡ್ರೈಯರ್ ಕೂಡ. ನಮ್ಮ ಮಲೆನಾಡದಿಂದ ವೆದರ್ 3 ತಿಂಗಳು ತುಂಬಾ ಕ್ರಿಟಿಕಲ್ ಇರುತ್ತೆ. ಹಾಗೆ ನಾವು ಡ್ರೈಯರ್ ಯೂಸ್ ಮಾಡಿ ಎಲ್ಲಾ ಸೀಡ್ಸ್ ಡ್ರೈ ಮಾಡ್ತೀವಿ. ಈ ಸೈಡ್ ಅಂತೂ ತುಂಬಾ ಮಳೆ ಇರುತ್ತೆ, ಹಂಗಾದ್ರೆ ಡ್ರೈಯರ್ ಬೇಕೇ ಬೇಕು. ಹಾಗೆ ನೋಡಿ, ಇಲ್ಲಿ ಸಾಸಿವೆ ಇದೆ, ಸಾಸಿವೆ ಡ್ರೈಯರ್. ಇದು ಜವಾರಿ ಅಂತ ಒಂದು ಸಾಸಿವೆ ಬರುತ್ತೆ, ಆ ಸಾಸಿವೆದು ಎಣ್ಣೆ ಮಾಡೋದು. ಸೊ ಇದು ಪೇನ್ ಕಿಲ್ಲರ್ ಆಗಿ ವರ್ಕ್ ಆಗುತ್ತೆ. ಸಾಸಿವೆ ಇದು ಎಳ್ಳು ನೋಡಿ, ಕಪ್ಪು ಎಳ್ಳು. ಕಪ್ಪು ಎಳ್ಳು ಇದು ಲೋಕಲ್ ಎಳ್ಳು, ನಮ್ಮ ನಗರದಲ್ಲೇ ಬೆಳೆದು ಇಲ್ಲೇ ಮಾಡ್ತಿರೋದು. ಹೌದು, ಕಪ್ಪೆಳ್ಳು ಎಲ್ಲ ಎಳ್ಳು ಅಷ್ಟು. ದೇವಸ್ಥಾನ ಇದೆಷ್ಟು ಎಳ್ಳೆನಾ? ಡ್ರೈಯರ್ ಇರತ್ತೆ. ಇಲ್ಲಿ ಮಳೆ, ಇಲ್ಲಿ ಸ್ವಲ್ಪ ಮಳೆ, ಇದು ಮಲ್ನಾಡ್ ಆದ್ರಿಂದ ಸ್ವಲ್ಪ ಮಳೆ ಜಾಸ್ತಿ. ಹಾಗಾಗಿ ಈ ತರ ಡ್ರೈಯರ್ ಅಂತೂ ಬೇಕೇ ಬೇಕು. ಹಾಗಾಗಿ ನೋಡಿ, ಇದನ್ನ ಈ ತರ ಡ್ರೈ ಮಾಡಿ ಮಳೆಗಾಲದಲ್ಲಿ ಕೂಡ ಎಣ್ಣೆಗಳನ್ನ ಮಾಡಿ ಕೊಡ್ತಾರೆ ಅವರು. ಎಲ್ಲಾ ಸೀಸನ್ ಸಿಗತ್ತಾ? ಇದು ಎಲ್ಲಾ ಸೀಸನ್ ಸಿಗುತ್ತೆ. ಈ ತರ ಡ್ರೈಯರ್ ಇರೋದ್ರಿಂದ ನಿಮ್ಗೆ ಎಲ್ಲಾ ಸೀಸನ್ ಆಯಿಲ್ ಮಾಡ್ಬೋದು. ಇಲ್ಲಾಂದ್ರೆ ಕೊಡ್ಬೇಕಲ್ಲ ಜನರಿಗೆ. ಈಗ ನಾವು ಬೇಸಿಗೆಯಲ್ಲಿ ಮಾಡಿ ಮಳೆಗಾಲದಲ್ಲಿ ಸೇಲ್ ಮಾಡಕ್ಕೆ ಲೇಟ್ ಆಗುತ್ತೆ, 4 ತಿಂಗಳು ಸ್ಟಾರ್ಟ್ ಮಾಡ್ಬೇಕು. ಸೊ ಅದಕ್ಕೆ ನಾವು ಫ್ರೆಶ್ ಇರ್ಲಿ ಅಂತ ಹೇಳಿ ಈ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. ಸೊ ಇದು ಅಷ್ಟೇ, ಟೆಂಪರೇಚರ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ನಮ್ಗೆ ಏನು ಟೆಂಪರೇಚರ್ ಬೇಕೋ ಅದು ಸೆಟ್ ಮಾಡ್ತೀವಿ. ಜನರಲ್ ಆಗಿ ಸನ್ ಬರ್ನಿಂಗ್ ಟೆಂಪರೇಚರ್ ಏನಿರುತ್ತೆ ಅದನ್ನ ಸೆಟ್ ಮಾಡ್ತೀವಿ ಅಪ್ ಟು 40-45 ಡಿಗ್ರಿ. ಸೂರ್ಯನ ಬಿಸಿಲಲ್ಲಿ ಎಷ್ಟು ಟೆಂಪರೇಚರ್ ಇರುತ್ತಲ್ಲ ಆ ಟೆಂಪರೇಚರ್ ಮೈಂಟೈನ್. ಗಾಣದ್ದು ಮಷೀನ್ ಇದೆ ಇಲ್ಲಿ.
ಇದನ್ನ ಎರಡು ಎಲ್ಲ ಎಣ್ಣೆಗೂ ಇದೆ ಎಕ್ಸ್ಪಿಲ್ಲರ್ ಮಿಷಿನ್ ಅಂತ ಹೇಳಿ ಸೊ ಮೆಟಲ್ ಕ್ರಶಿಂಗ್ ಆಗುತ್ತೆ, ಎರಡು ಪಟ್ಟು ಮೆಟಲ್ ಕ್ರಶಿಂಗ್ ಆಗುತ್ತೆ. ಸೊ ಸಾಸಿವೆ, ಕುಸುಬೆ ಈ ತರನ ಈ ಇದ್ರಲ್ಲಿ ಕ್ರಶ್ ಮಾಡಬಹುದು. ನಾರ್ಮಲ್ ಆಗಿ ಎಡಿಬಲ್ ಆಯಿಲ್ ಎಲ್ಲ ಇದ್ರಲ್ಲಿ ಕ್ರಶ್ ಆಗುತ್ತೆ. ಇದು ವುಡ್ ಪ್ಲಸ್ ಸ್ಟೋನ್. ಸೊ ಇದು ಗಾಣದ ಎಣ್ಣೆ ಅಂದ್ರೆ ಇದೆ. ಗಾಣ ಅಂದ್ರೆ ಏನು ಮುಂಚಿನ ಕಾಲದಲ್ಲಿ ಮರದಲ್ಲಿ ಮಾಡ್ತಾ ಇದ್ರು. ಇದು ಮರದ್ದು. ಇದು ಲೋ RPM ಅಲ್ಲಿ ರೊಟೇಟ್ ಆಗುತ್ತೆ. ಇದ್ರಲ್ಲಿ ಯಾವ ಯಾವ್ದು ಮಾಡ್ತೀರಾ ಆಯಿಲ್? ಇದರಲ್ಲಿ ಶೇಂಗಾ, ಕೊಬ್ಬರಿ, ಎಳ್ಳು ಇದ್ರಲ್ಲಿ ಎಡೆಬಲ್ ಅಡಿಗೆಗೆ ಉಪಯೋಗಿಸೋ ಆಯಿಲ್ ಎಲ್ಲ ಇದ್ರಲ್ಲಿ ಮಾಡ್ತೀವಿ. ಸೊ ಗಟ್ಟಿ ಬೀಜ ಎಲ್ಲ ಇದ್ರಲ್ಲಿ ಮಾಡ್ತೀವಿ. ನೋಡಿ ಈ ತರ ಹಾಕಿದ್ರೆ ಲೋಕಲ್ ಎಳ್ಳು ಹಾಕಿ ಮಾಡ್ತಿರೋದು. ಒಳಗಡೆ ಕೂಡ ನೋಡಿ ಅದು ವುಡ್ಡಿಂದೇ ಇರೋದು. ಇದು ಮರ ಮತ್ತೆ ಕಲ್ಲು. ಕೆಳಗಡೆ ಕಲ್ಲು, ಮೇಲೆ ಮರ. ಈ ಕೆಲವೊಂದ್ ಕಡೆ ಎಲ್ಲ ಗಾಣ ತಿರ್ಸಿ ಮಾಡ್ತಾರಲ್ಲ, ಅದೇ ತರನೇ ಸೇಮ್. ಆದ್ರೆ ಅದು ಬದಲು ಮೋಟಾರ್ ಫಿಕ್ಸ್ ಮಾಡಿದ್ರು. ಸೊ ಇದ್ರ ಬೆನಿಫಿಟ್ ಏನು ಅಂದ್ರೆ ಆಯಿಲ್ ಹೀಟ್ ಆಗಲ್ಲ. ಏನೋ ಆಂಬಿಯಂಟ್ ಟೆಂಪರೇಚರ್ ಇರುತ್ತಲ್ಲ ಆ ಟೆಂಪರೇಚರ್ ಮೇಂಟೈನ್ ಆಗುತ್ತೆ ಎಣ್ಣೆಯಲ್ಲಿ ಕೊನೆ ತನಕನು. ಇದು ಫಸ್ಟ್ ಹೀಟ್ ಆಗೋದೇ ಅಡಿಗೆ ಮನೆಯಲ್ಲಿ. ಆ ಕಾನ್ಸೆಪ್ಟ್ ಅಲ್ಲಿ ಗಾಣದ ಎಣ್ಣೆನ ಮಾಡಿರೋದು. ಇದು ಒಂದ್ಸಲಕ್ಕೆ ಎಷ್ಟು ಹಾಕ್ಬೋದು? 25 kg ಹಾಕ್ಬೋದು. 25 kg ಹಾಕ್ಬೋದಾ? 25 kg ಮಾಡಕ್ ಅಂದ್ರೆ ಎಷ್ಟು ಟೈಮ್ ಬೇಕು? 2.5 ಗಂಟೆಯಿಂದ 3 ಗಂಟೆ ಟೈಮ್ ತಗೊಳ್ಳುತ್ತೆ. 25 kg ಒಂದ್ 2.5 ಗಂಟೆ. ಯಾಕಂದ್ರೆ ಸ್ಪೀಡ್ ಕಡಿಮೆ ಇರುತ್ತಲ್ಲ, ಹಾಗೆ ನಿಧಾನ ಆಯಿಲ್ ಎಕ್ಸೈಸ್ ಆಗೋದು ತುಂಬಾ ಟೈಮ್ ತಗೊಳುತ್ತೆ. ಫಾಸ್ಟ್ ಆಗಿ ತಿರುಗಿದ್ರೆ ಫಾಸ್ಟ್ ಆಗಿ ಆಯಿಲ್ ಬರುತ್ತೆ, ಮತ್ತೆ ಆಯಿಲ್ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಅವಾಗ ಇಂಗ್ರೀಡಿಯೆಂಟ್ಸ್ ಎಲ್ಲ ಲಾಸ್ ಆಗುತ್ತೆ ಅಂತ ಹೇಳಿ ಈ ತರ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು. ಅಂದ್ರೆ ಈಗ ಎತ್ತು ಕಟ್ಟದಾಗ ಹೆಂಗ್ ನಿಧಾನಕ್ಕೆ ಹೋಗುತ್ತೆ ಅದೇ ತರ ಕಾನ್ಸೆಪ್ಟ್. ಲೋ RPM ಅದು ಮೋಟರ್ ಇರುತ್ತೆ. ಇವಾಗ ನೋಡಿ ಕಾಣಿಸ್ತಾ ಇದೆ ಎಷ್ಟು ನಿಧಾನಕ್ಕೆ. ಇದು ಗಾಣದಲ್ಲಿ ತಿರುಗದಂಗೆ ತಿರುಗತ್ತೆ. ಈಗ ಎತ್ತುಗಳನ್ನ ಕಟ್ಟೆಲ್ಲ ಮಾಡ್ತಾರಲ್ಲ ಹಂಗೆ. ಬಟ್ ಈ ಮಷೀನ್ ಮೋಟರ್ ಅಷ್ಟೇ ತಿಕ್ಸ್ಬಿಟ್ಟು ಬಾಕಿ ಸ್ಪೀಡ್ ಎಲ್ಲ ಅಷ್ಟೇ ಇರುತ್ತೆ. ಇದು ಎಳ್ಳು ಎಣ್ಣೆ ಬಿಡ್ಬೇಕಂದ್ರೆ ಬೆಲ್ಲ ಕೊಡ್ಬೇಕು. ಸ್ವಲ್ಪ ಬೆಲ್ಲ ಹಾಕ್ಲೇಬೇಕು. ಹೌದು, ಬೆಲ್ಲ ಹಾಕ್ಲೇಬೇಕು. ಇಲ್ಲ ಅಂದ್ರೆ ಎಣ್ಣೆ ಬರಲ್ಲ. ಇದು ಹಾಕಿದ್ರೆ ಮಾತ್ರ ಆಯಿಲ್ ಬಿಡತ್ತೆ, ಬರಲ್ಲ. ಯಾಕಂದ್ರೆ ಎಳ್ಳು ಅಂಟಿನ ಅಂಶ ಇರಲ್ಲ ಅದ್ರಲ್ಲಿ. ಸೊ ಅಂಟಾದ್ರೆ ಮಾತ್ರ ಅದು ಎಣ್ಣೆ. ಇವಾಗ ಬೆಲ್ಲ ಹಾಕಿದ್ದಾರೆ. ಸೊ ಇದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಈ ಬೆಲ್ಲ ಹಾಕಿದ ನಂತರ ಚೇಂಜ್ ಆಗತ್ತೆ ಕಲರ್. ನೋಡಿ ಎಳ್ಳೆಣ್ಣೆ ಮಾಡ್ಬೇಕಾದ್ರೆ ಬೆಲ್ಲ ಹಾಕ್ಲೇಬೇಕು, ಇಲ್ಲ ಅಂದ್ರೆ ಆಯಿಲ್ ಬಿಡಲ್ಲ. ಆಯಿಲ್ ಬಿಡಲ್ಲ. ಹಂಗಾಗಿ ಈಗ ಬೆಲ್ಲ ಹಾಕಿದ್ದಾರೆ. ಬೆಲ್ಲ ಹಾಕಿದ ನಂತರ ಇದು ಎಳ್ಳಿಂದ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ನೋಡಿ ಈ ತರ ಸ್ಟಿಕ್ಕರ್ ಇದೆ. ಇದು ಈ ತರ ಬಾಟ್ಲಿಗೆ ತುಂಬಿದ ನಂತರ ಈ ತರ ಸ್ಟಿಕ್ಕರ್ ಅನ್ನ ಹಾಕ್ತಾರೆ. ಇದ್ರಲ್ಲಿ ಯಾವ್ದು ಆಯಿಲ್, ಆಮೇಲೆ ನೋಡಿ ಮ್ಯಾನುಫ್ಯಾಕ್ಚರ್ ಡೇಟ್ ಇದೆಲ್ಲ ಇರುತ್ತೆ. ಡೇಟ್ ಮತ್ತೆ ಶುದ್ಧ ಕಡಲೆಕಾಯಿ ಎಣ್ಣೆ. ಆಮೇಲೆ ಇದು ಸೀಲ್ ಆಗಿರುತ್ತೆ, ಅದೇ ಓಪನ್ ಇರಲ್ಲ. ಇದು ಕೂಡ ಸೀಲ್ ಆಗಿರುತ್ತೆ. ಇವಾಗ ನೋಡಿ ಈಗ ಎಣ್ಣೆ ಬರ್ತಾ ಇದೆ ಇಲ್ಲಿ ಕೆಳಗಡೆಯಿಂದ. ಎತ್ತು ಕಟ್ಟದಾಗ ಹೆಂಗ ನಿಧಾನಕ್ ಬರುತ್ತಲ್ಲ ಅದೇ ತರ. ನೋಡಿ ಇವಾಗ ಹಿಂಗ್ ಜೋರಾಗಿ ಬರ್ತಾ ಇದೆ. ಇದು ಒಳಗಡೆಯಿಂದ ಬರುತ್ತೆ. ನೋಡಿ ಈ ಕಡೆ ಈ ಡ್ರಮ್ ಅಲ್ಲಿ ಬೀಳೋ ತರ ಮಾಡಿದ್ದಾರೆ ಈ ತರ. ಇವಾಗ ಇದು ಎಣ್ಣೆ ಬಂದ್ಮೇಲೆ ಇದು ಉಪಯೋಗ ಬರಲ್ಲ, ಅಡಿಗೆಗೂ ರೆಡಿ ಆಗಿರಲ್ಲ ಇನ್ನು. ಇದಾದ್ಮೇಲೆ ಮತ್ತೆ ನಾವು ಇಲ್ಲಿ ಸ್ಟೋರ್ ಮಾಡ್ತೀವಿ ಕಂಟೈನರ್ ಅಲ್ಲಿ. ನೋಡಿ ಇಲ್ಲಿ ಬಂದ ಎಣ್ಣೆನ ಈ ಕಡೆ ಸ್ಟೋರ್ ಮಾಡ್ತಾರೆ, ಅಂದ್ರೆ ಅಡಿಗೆಗೆ ಇನ್ನೂ ಬಂದಿರಲ್ಲ. ಕಂಟೈನರ್ ಅಲ್ಲಿ ಸ್ಟೋರ್ ಮಾಡ್ತೀವಿ ಈ ತರ. ಈ ಸ್ಟೋರ್ ಇದ್ರಲ್ಲಿ ನ್ಯಾಚುರಲ್ ಸೆಡಿಮೆಂಟೇಶನ್ ಆಗುತ್ತೆ. ಇದ್ರಲ್ಲಿರೋ ಸಣ್ಣ ಸಣ್ಣ ಪಾರ್ಟಿಕಲ್ ಎಲ್ಲ ಕೆಳಗಡೆ ಸ್ಟೋರ್ ಆಗುತ್ತೆ. ಅಡಿಗೆಗೆ ಯೂಸ್ ಮಾಡೋ ಎಣ್ಣೆ ಮೇಲ್ಗಡೆ ತೇಲ್ತಾ ಇರುತ್ತೆ. ಸೊ ಅದನ್ನ ನಾವು ಇದ್ರಲ್ಲಿ ಬಾಟ್ಲಿ ಮಾಡ್ತೀವಿ. ಈಗ ಅಲ್ಲಿ ಡೈರೆಕ್ಟ್ ಬಂದ ತಕ್ಷಣ ಯೂಸ್ ಮಾಡೋಂಗಿಲ್ಲ, ಅದನ್ನ ಯೂಸ್ ಮಾಡಕ್ ಬರಲ್ಲ. ಎಷ್ಟು ಬಂದು ಒಂದ್ 4ರಿಂದ 1 ವಾರ ಈ ತರ ಸ್ಟೋರ್ ಮಾಡಿ ನ್ಯಾಚುರಲ್ ಸೆಡಿಮೆಂಟೇಶನ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಯಾವ್ದೇ ಮೆಷಿನ್ ಯೂಸ್ ಮಾಡಲ್ಲ, ಬೇರೆ ಏನು ಯೂಸ್ ಮಾಡಲ್ಲ ಕೆಮಿಕಲ್ ಅಲ್ಲಿ. ಈ ತರ ಸ್ಟೋರ್ ಮಾಡಿ ಆಮೇಲೆ ಬಾಟ್ಲಿಗೆ ಹಾಕಿ 4-5 ದಿನ ಈ ತರ ಇದ್ ಮಾಡಿ ಇಟ್ಟಿದ್ದಾರೆ ಸ್ಟೋರ್ ಮಾಡಿ. ಅದ ನಂತರ ಅದು ಕ್ಲೀನ್ ಆಗಿರುತ್ತೆ. ಈ ತರ ಬಾಟ್ಲಿಗೆ ಹಾಕ್ತಿದ್ದಾರೆ. ಇವಾಗ ಯೂಸ್ ಮಾಡ್ಬೋದು, ಅಂದ್ರೆ ಕ್ಲೀನ್ ಆಗಿ ಚೆನ್ನಾಗಿ ಬಂದಿರೋ ಎಣ್ಣೆ. ಕಸ್ಟಮರ್ಗೆ ಯೂಸ್ ಮಾಡಕ್ ರೆಡಿ ಆಗಿದೆ. ನೋಡಿ ಇದು ಎಳ್ಳೆಣ್ಣೆ, ಅದಕ್ಕೆ ಕಪ್ಪೆಳ್ಳದ್ದು, ಅದಕ್ಕೆ ಇಷ್ಟು ಬ್ಲಾಕ್ ಇದೆ. ಇದು
ಕಪ್ಪೆಳದ್ದು ನ್ಯಾಚುರಲ್ ಆಗಿದೆ, ಯಾವ್ದೇ ಕೆಮಿಕಲ್ಸ್ ಅಥವಾ ಏನು ಮಿಕ್ಸ್ ಇರಲ್ಲ. ಈ ತರ ನ್ಯಾಚುರಲ್ ಎಳ್ಳೆ ಇದು. ಹಾ ನ್ಯಾಚುರಲ್. ಆಮೇಲೆ ಕೆಮಿಕಲ್ಸ್ ಏನು ಮಿಕ್ಸ್ ಇರಲ್ಲ ಇದ್ರಲ್ಲಿ. ನಿಮ್ಗೆ ಈ ತರ ಕೊಬ್ಬರಿ ಎಣ್ಣೆ ಆಗ್ಲಿ ಆಮೇಲೆ ಶೇಂಗಾ ಎಣ್ಣೆ ಯಾವ್ದು ಎಣ್ಣೆ ಬೇಕಂದ್ರೆ ನಾವು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದೀವಲ್ಲ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕೊರಿಯರ್ ಮುಖಾಂತರ ಕಳಿಸ್ತಿರಲ್ವಾ. ನಿಮ್ಗೆ ಯಾರಾದ್ರೂ ಹಿಂಗೆ ಮನೇಲಿ ಬೆಳೆದಿರ್ತಾರಲ್ಲ ಕೊಬ್ಬರಿ, ಅದನ್ನ ತಂದ್ಕೊಟ್ರು ಕೂಡ ನೀವು ಮಾಡ್ಕೊಡ್ತೀರಾ? ಕೊಬ್ಬರಿ ತಂದ್ಕೊಟ್ರು ಮಾಡ್ತೀವಿ, ಕಾಯಿ ತಂದ್ಕೊಟ್ರು ಮಾಡ್ಕೊಡ್ತೀವಿ, ಸಿಪ್ಪೆ ಕಾಯಿ ಕೊಟ್ರು ಎಣ್ಣೆ ಮಾಡ್ಕೊಡ್ತೀವಿ. ಈಗ ಸ್ವಲ್ಪ ಡ್ರೈ ಇಲ್ಲ ಅಂದ್ರೆ ನೀವು ಡ್ರೈ ಇಲ್ಲ ಅಂದ್ರೆ ನಾವು ಡ್ರೈ ಮಾಡಿ ಇಲ್ಲ ಫಿಲ್ಟರ್ ಮಾಡಿ ರೆಡಿ ಮಾಡಿ ಕೊಡ್ತೀವಿ. ಶೇಂಗಾ ತಂದ್ರು ಮಾಡ್ಕೊಡ್ತೀವಿ, ಎಳ್ ತಂದ್ರು ಮಾಡ್ಕೊಡ್ತೀವಿ. ಬೇಕಾದ್ರೆ ನೀವೇ ಪರ್ಚೇಸ್ ಮಾಡಿದ ಎಳ್ಳು ಅಥವಾ ಕಾಯಿ ಕೊಬ್ಬರಿ ಯಾವ ತಂದ್ರು ಅವರು ಮಾಡಿ ಎಣ್ಣೆನ್ ಮಾಡ್ಕೊಡ್ತಾರೆ. ಹಂಗೆ ಸ್ವಲ್ಪ ಡ್ರೈ ಇಲ್ಲ ಅಂದ್ರೆ ಕೂಡ ಡ್ರೈಯರ್ ಇದೆ, ಡ್ರೈ ಮಾಡಿ ಎಣ್ಣೆ ಮಾಡಿ ಕೊಡ್ತಾರೆ. ಕಾಂಟ್ಯಾಕ್ಟ್ ನಂಬರ್ ಅಂತೂ ಕೆಳಗೆ ಹಾಕಿರ್ತೀವಿ. ನಿಮ್ಗೆ ಯಾವ್ದೇ ಇನ್ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಳ್ಬಹುದು. ಮಾಡೋದು ನೋಡ್ಕೊ ಬಂದ್ವಲ್ಲ, ಅದ್ರ ನೆಕ್ಸ್ಟ್ ಇಲ್ಲೆಲ್ಲ ನೋಡಿ ಈ ತರ ಅಡಿಕೆ ಒಗ್ಗ ಹಾಕಿದ್ದಾರೆ. ಆಮೇಲೆ ಕಾಳು ಮೆಣಸು, ಈ ಕಡೆ ಕಾಫಿ ಇದೆ ನೋಡಿ, ಕಾಫಿ ಎಲ್ಲ ಹಾಕಿದ್ದಾರೆ. ಇದು ಕಾಫಿ ಸೇಲಿಗೆ ಅಂತೆ ನೋಡಿ. ಯಾವ್ದಿದು? ರೊಬಸ್ಟಾ C/R ಅಂತೆ. ಈ ತರ ಎಲ್ಲ ಒಗ್ಗ ಹಾಕಿದ್ದಾರೆ. ಯಾರಾದ್ರೂ ಕಾಫಿ ಗಿಡ ಬೇಕಾದ್ರೂ ರೊಬಸ್ಟಾ C/R ಕಾಫಿ ಬೇಕಾದ್ರೆ, ಈ ತಳಿದ್ ಬೇಕಾದ್ರೆ ನೀವು ನೋಡಿ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಪಪ್ಪಾಯ ಗಿಡ ಇದ್ ನೋಡಿ, ಇದು ಜೇನ್ ಪೆಟ್ಕೆ ಇಲ್ಲಿ ಆಮೇಲೆ ಅಲ್ಲಿ ಆ ಕಡೆ ಎಲ್ಲ ಇದೆ ಅವ್ರ ಮನೆ. ಕಾಫಿ ನೋಡಿ ಒಗ್ಗ ಹಾಕಿದ್ದಾರೆ ಕಾಫಿ ಇದು. ಯಾರಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ, ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಟೇಕ್ ಕೇರ್, ಬಾಯ್.